ಎಲ್ಲರಿಗೂ ನಮಸ್ಕಾರ. ಇದೊಂದು ಸರ್ಕಾರಿ ಪ್ರಾಥಮಿಕ ಶಾಲೆ ದೊಂಪಲ್ಪಲ್ಕೆ. ಇಲ್ಲಿ ನಮ್ಮ ದೀಪಕ್ ಅವರು ಒಂದು ಕೊಡೆ ವಿತರಣಾ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಮತ್ತು ಪೋಷಕರಿಗೆ ಕಾನೂನು ಅಂದ್ರೆ ನಿಮ್ಮ ಏಜ್ ಕಾಲಘಟ್ಟದಲ್ಲಿ ಏನಂದ್ರೆ ನಿಮಗೆ ತುಂಬಾ ನಾವು ಡೀಪ್ ಆಗಿ ಕಾನೂನು ಹೇಳಿದ್ರೆ ಅರ್ಥ ಆಗಲ್ಲ. ಆಮೇಲೆ ನಿಮಗೆ ಜನಸಾಮಾನ್ಯರಿಗೆ ಬೆಳಗ್ಗೆಯಿಂದ ಅಂದ್ರೆ ದಿನನಿತ್ಯ ಬದುಕಿನಲ್ಲಿ ಏನೇನು ನಿಮ್ಗೆ ಪೊಲೀಸಿನ ಬಗ್ಗೆ ಮತ್ತು ಸಾಮಾನ್ಯ ಕಾನೂನು ಬಗ್ಗೆ ನಾನು ಇವತ್ತು ಸ್ವಲ್ಪ ನಿಮ್ಗೆ ತಿಳುವಳಿಕೆನ ಹೇಳ್ತೀನಿ. ಅದರಲ್ಲೂ ನಮ್ಮ ಡಿಪಾರ್ಟ್ಮೆಂಟ್ ಈಗ ನಾನಿರೋದು ಸಂಚಾರಿ ಠಾಣೆಯಲ್ಲಿ ಆಗಿರೋದ್ರಿಂದ ಒಂದು ವಾಹನ, ಈಗ ಎಲ್ಲಾರ ಮನೇಲೂ ವಾಹನಗಳಿರ್ತದೆ. ಈಗ ಆಧುನಿಕ ಯುಗದಲ್ಲಿ ಯಾರ ಮನೇಲೂ ಮೊದಲು ತರ ಗಾಡಿ ಇಲ್ಲದೆ ಇರೋವಂಥ ಮನೆನೇ ಇಲ್ಲ. ಒಂದು ಗಾಡಿ ಅಂತ ಇದ್ರೆ ಅದಕ್ಕೆ ಇರ್ಬೇಕಾದಂತ ದಾಖಲೆಗಳು ಏನೇನು ಇರ್ಬೋದು ಅಂತ ತಮ್ಮಿಂದ, ಯಾಕಂದ್ರೆ ಇದೊಂದು ಇಂಟ್ರಾಕ್ಷನ್ ಸಭೆ ಆಗಿರ್ಲಿ, ನಾವು ಒಂದೇ ಸೈಡ್ ಹೇಳ್ತಾ ಹೋಗೋದು ಅದು ಇಷ್ಟ ಆಗಲ್ಲ. ತಮ್ಗೆ ಏನ್ ಮಾಹಿತಿ ಗೊತ್ತಿದೆಯೋ ಅದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಒಂದು ಗಾಡಿ ಅಂತ ಇದ್ದಾಗ, ವಾಹನ ಅಂತ ಇದ್ದಾಗ ಅದಕ್ಕೆ ಯಾವ ದಾಖಲೆಗಳು ಇರ್ಬೇಕು ಅಂತ ನಿಮಗೆ ಗೊತ್ತಿದೆ? ಲೈಸೆನ್ಸ್ ಅಲ್ಲಿ 3 ತರ. ಒಂದು ಗಾಡಿನ ಐಡೆಂಟಿಫೈ ಮಾಡ್ಲಿಕ್ಕೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಲ್ಲಿ ಏನಿರುತ್ತೆ, ಆ ಗಾಡಿ ಬಗ್ಗೆ ಮಾಹಿತಿ, ಅದು ಎಷ್ಟು CC, ಅದ್ರ ಓನರ್ ಯಾರು, ಆಮೇಲೆ ಅದ್ರ ಏನ್ ಸ್ಪೆಸಿಫಿಕೇಶನ್ ಅನ್ನೋದ್ರ ಬಗ್ಗೆ, ಗಾಡಿ ಬಗ್ಗೆ ತಿಳಿಸುವಂತ ದಾಖಲೆ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ನಂತರ ನಾವು ಚಾಲನೆ ಮಾಡ್ಬೇಕಾದ್ರೆ ಅದಕ್ಕೊಂದು ದಾಖಲೆ ಬೇಕಲ್ಲ, ಅದಕ್ಕೆ ನಮಗೆ ಬೇಕಾಗಿರೋದು ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ಏನಿರುತ್ತೆ, ನೀವು 2 ವೀಲರ್ ಗಾಡಿ ಓಡಿಸ್ಬೋದಾ, 4 ವೀಲರ್ ಗಾಡಿ ಓಡಿಸ್ಬೋದಾ, ನಿಮ್ಗೆ ಬ್ಯಾಡ್ಜ್ ಆಗಿದ್ಯಾ, ಅಥವಾ ನೀವು ಹೆವಿ ಗಾಡಿ ಓಡಿಸೋ ಅಂತ ದಾಖಲೆ ಹೊಂದಿದ್ದೀರಾ, ನಿಮ್ಮ ದಾಖಲೆ ಬಗ್ಗೆ ತಿಳಿಸೋ ಅಂತದ್ದು ಮತ್ತು ಓಡಿಸಲು ಬೇಕಾದ ಒಂದು ದಾಖಲೆ ಒಂದು DL ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್. ಅದು ಬಿಟ್ರೆ ಇನ್ನೇನಿರ್ಬೇಕು? ಇನ್ಶೂರೆನ್ಸ್, ವಿಮೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಈಗ ಏನಾದ್ರೂ ಒಂದು ಅಚಾತುರ್ಯ ಆಯ್ತು, ನಾವು ಏನ್ ಮಾಡೋಕೆ ಲಕ್ಷಾಂತರ ರೂಪಾಯಿನ ನಾವು ಕಟ್ಟಕ್ಕಾಗುತ್ತಾ? ಅದಕ್ಕೆ ನಾವೇನ್ ಮಾಡ್ತೀವಿ, ಇನ್ಶೂರೆನ್ಸ್ ಕಟ್ತೀವಿ. ಯಾಕಂದ್ರೆ ನಾವು ದಿನನಿತ್ಯ ಬದುಕಿನಲ್ಲಿ ಮುಂದೆ ಏನಾಗುತ್ತೆ ಅಂತ ನಮ್ಗೆ ಅರಿವಿರಲ್ಲ. ಯಾವ್ದಾದ್ರು ಅಚಾತುರ್ಯ ಆದಾಗ ನಮ್ಗೆ ಏನಂದ್ರೆ ಒಂದು ಆಕ್ಸಿಡೆಂಟ್ ಆದಾಗ, ಇನ್ನೊಬ್ರು ಆ ಕಡೆಯಿಂದ ಬರೋರೆ ನಮಗೆ ಕರೆಕ್ಟ್ ಆಗಿ ಬರ್ದೆ ಅಪಘಾತ ಆದಾಗ ನಮ್ಗೆ ಸಿಗುವಂತ ವೈದ್ಯಕೀಯ ವೆಚ್ಚಗಳನ್ನ ಭರಿಸ್ಲಿಕ್ಕೆ ಮತ್ತು ನಮ್ಮ ಜೀವನಕ್ಕೆ ಆಧಾರ ಆಗ್ಲಿ ಅಂತ ನಾವು ಕಟ್ಟುವಂಥದ್ದು ವಿಮೆ. ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲಾ ಗಾಡಿಗೂ ವಿಮೆ ಮಾಡಿಸ್ಬೇಕು. ವಿಮೆ ಇಲ್ಲದೆ ನೀವು ಏನ್ ಗೊತ್ತಾ, ಅಲ್ಲಿ ಸಿಗೋಂಥದ್ದು 1,000 2,000ಕ್ಕೆ ನಾವು ಅದ್ರ ಮುಖ ನೋಡಕ್ ಹೋದ್ರೆ ನೆಕ್ಸ್ಟ್ ನಾವು ನೋಡ್ತೀವಿ ಸ್ಟೇಷನ್ಗೆ ಬರ್ತಾರೆ, ಸರ್ ಇನ್ಶೂರೆನ್ಸ್ ಇಲ್ಲ ಅಂತಾರೆ. ಬಟ್ ನಾವು ಏನು ಮಾಡಕ್ ಆಗದೆ ಇರೋಂಥ ಪರಿಸ್ಥಿತಿ. ಮಾನವೀಯತೆ ದೃಷ್ಟಿಯಿಂದ ನಮ್ಗೆ ಏನಂದ್ರೆ ಹೆಲ್ಪ್ ಮಾಡ್ಬೇಕು ಅನ್ಸುತ್ತೆ, ಬಟ್ ತುಂಬಾ ಹೆವಿ ದುಡ್ಡುಗಳು ಅಥವಾ ಮೆಡಿಕಲ್ ವೆಚ್ಚಗಳು, ನಿಮ್ಗೆ ಗೊತ್ತಲ್ಲ ವೈದ್ಯಕೀಯ ವೆಚ್ಚಗಳು ಈಗಿನ ಕಾಲದಲ್ಲಿ ಯಾವ ತರ ಇರುತ್ತೆ ಅಂತ. ಬಟ್ ನಾವು ವಿಮೆ ಇಲ್ಲದೆ ಇರೋ ಗಾಡಿಗಳಿಗೆ ಅಪಘಾತ ಆದಾಗ ಅವರು ಕೈಯಿಂದನೇ ಕಟ್ಟಬೇಕೇ ಹೊರತು ಅಥವಾ ಅವರು ಜೈಲ್ಗೆ ಹೋಗೋದ್ ಬಿಟ್ರೆ ಬೇರೆ ಆಪ್ಷನ್ ಇರಲ್ಲ. ಆದ್ರಿಂದ ಇನ್ಶೂರೆನ್ಸ್ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಅದಾದ್ಮೇಲೆ ನೆಕ್ಸ್ಟ್ ಎಮಿಷನ್ ಸರ್ಟಿಫಿಕೇಟ್ ಅಂತ ಗೊತ್ತಾ ನಿಮ್ಗೆ? ಎಮಿಷನ್ ಸರ್ಟಿಫಿಕೇಟ್ ಮಾಡಿಸ್ಬೇಕು. ಯಾಕಂದ್ರೆ ಈಗ ಒಂದು ಹೊಸ ಗಾಡಿ ಯಾವ್ದಾದ್ರು ನಾವು ತಗೊಂಡಾಗ 1 ವರ್ಷದ ತನಕ ನಾವು ಯಾವ್ದೇ ರೀತಿ ಎಮಿಷನ್ ಸರ್ಟಿಫಿಕೇಟ್ ಬೇಕಾಗಲ್ಲ. 1 ವರ್ಷ ಆದ್ಮೇಲೆ ನಾವು ಎಮಿಷನ್ ಸರ್ಟಿಫಿಕೇಟ್ ನ ಮಾಡಿಸ್ಬೇಕು. ಜಸ್ಟ್ ಈಗ ಎಲ್ಲಾದ್ರೂ ಪೆಟ್ರೋಲ್ ಬಂಕ್ ಆಗ್ಲಿ, ಇನ್ನೊಂದು ಅದಕ್ಕೆ ಆದಂತ ಕೇಂದ್ರಗಳಿದಾವೆ, ಅಲ್ಲೋಗಿ ಜಸ್ಟ್ 100 ರೂಪೀಸ್ಗೆ ನೀವು ಎಮಿಷನ್ ಸರ್ಟಿಫಿಕೇಟ್ ಮಾಡಿಸ್ಕೊಬಹುದು. ಇದು ನೀವು ಇಟ್ಕೊಂಡ್ಬೇಕಾಗಿರೋ ದಾಖಲೆಗಳು ಯಾವುದು ಒಂದು ವಾಹನ ಅಂತ ಬಂದಾಗ. ನಾವು ಆಯ್ತು ಸರ್ ದಾಖಲೆ ಬಗ್ಗೆ ಹೇಳಿದ್ರಿ, ಸುರಕ್ಷಿತ ದೃಷ್ಟಿಯಿಂದ ನಾವು ಏನೇನು ವೇರ್ ಮಾಡ್ಬೇಕು ಅಂದ್ರೆ, ಒಂದು ನೀವು ಯಾವ್ದೇ ರೀತಿ ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಅನ್ನು ಧಾರಣೆ ಮಾಡ್ಕೊಬೇಕು. ಯಾಕಂದ್ರೆ ಪಿಲಿಯನ್ ರೈಡರ್ ಆಗ್ಲಿ, ಈಗ ನಮ್ಮ ಭಾರತೀಯ ಮೋಟಾರ್ ವೆಹಿಕಲ್ ಕಾಯ್ದೆ ಪ್ರಕಾರ ಪಿಲಿಯನ್ ರೈಡರ್ ಅಂದ್ರೆ ಹಿಂಬದಿ ಸವಾರರನು ಹೆಲ್ಮೆಟ್ ಹಾಕೊಬೇಕು. ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ, ಏನಂದ್ರೆ ಇದೇ SDM ಶಾಲೆ BA ಓದ್ತಾ ಇರೋ ಹುಡುಗರು ಇಬ್ರು, ಆಯ್ತಾ, ಜಸ್ಟ್ ಏನಂದ್ರೆ ಒಂದೇ ಒಂದು ಹೆಲ್ಮೆಟ್, ಅವರು 17-18 ವರ್ಷ, ಬಟ್ ಪ್ರಾಣನೇ ಹೊರಟೋಯ್ತು. ಒಂದು ಹೆಲ್ಮೆಟ್ ನಿಮ್ಗೆ ಪ್ರಾಣ ಉಳಿಸುತ್ತೆ ಅಂದ್ರೆ ಅದನ್ನ ಫಾರ್ ಎಕ್ಸಾಂಪಲ್ ಏನಂತ ನನ್ಗೆ ಗೊತ್ತಾಗುತ್ತೆ, ಹೆಲ್ಮೆಟ್ ಹಾಕೋಣದ್ರಿಂದ ನಮ್ಗೆ ಈಗಿನ ಕಾಲಿನ ಮಕ್ಳು ಏನ್ ಅನ್ಕೊಂತಾರೆ, ಕೂದ್ಲು ಹೋಗುತ್ತೆ, ಅಟ್ಲೀಸ್ಟ್ ನಾವು ಕಾಣಲ್ಲ ಅಂತ ಮಾಡ್ತಿರ್ತಾರೆ. ಬಟ್ ಏನಂದ್ರೆ ಒಂದು ಹೆಲ್ಮೆಟ್ ನಿಮ್ಮ ಜೀವನ ಉಳಿಸುತ್ತೆ, ಆಯ್ತಾ. ನಂತರ ಅದ್ ಬಿಟ್ರೆ ಕಾರ್ ಅಂತ ಕಾರ್ ಓಡಿಸ್ಬೇಕಾದ್ರೆ ಹಾಕೊಬೇಕಾಗಿರೋದು ಒಂದು ಸೀಟ್ ಬೆಲ್ಟ್ ಯಾಕೆ ಹಾಕೊಬೇಕು ಅಂದ್ರೆ, ಪ್ರತಿಯೊಂದು ಕಾರ್ಗಳಲ್ಲೂ ಏರ್ ಬ್ಯಾಗ್ ಸಿಸ್ಟಮ್ ಇರುತ್ತೆ ಗೊತ್ತಾ. ಏರ್ ಬ್ಯಾಗ್ ಸಿಸ್ಟಮ್ ನೀವು ಯಾವುದೇ ರೀತಿ ನೀವು ಒಂದು ಸೀಟ್ ಬೆಲ್ಟ್ ಹಾಕದೆ ನೀವು ಓಡಿಸಿದಾಗ ನಿಮ್ದು ಏರ್ ಬ್ಯಾಗ್ ಅಥವಾ ನೀವು ಫುಲ್ಲಿ ಮಾಡಿಫೈಡ್ ಆಗಿರೋ ಗಾಡಿ ಇಟ್ಕೊಂಡ್ರು ಬಟ್ ಆ ತಂತ್ರಜ್ಞಾನ ವರ್ಕ್ ಆಗಲ್ಲ.
ಅದರಿಂದ ನೀವು ಕಾರ್ ಓಡಿಸ್ಬೇಕಾದ್ರೆ ಸೀಟ್ ಬೆಲ್ಟ್ ಯೂಸ್ ಹಾಕಿ, ನಂತರ ಮೇನ್ ಬೇಸಿಕ್ ಅಂದ್ರೆ ಹೆಲ್ಮೆಟ್ ಒಂದು ಧಾರಣೆ ಮಾಡಿ, ಆಯ್ತಾ. ನಿಮ್ಮ ಮಕ್ಕಳುಗಳು ಹೋಗ್ಬೇಕಾದ್ರೂ ಹೆಲ್ಮೆಟ್ ಕೊಡಿಸಿ. ಇದನ್ನ ಬಿಟ್ರೆ ನಾವು ಯಾರ್ಯಾರಿಗೆ ಗಾಡಿ ಕೊಡ್ಬೋದು ಅಥವಾ ಏನೇನ್ ಮೇಜರ್ ಅಫೆನ್ಸಸ್ಸು ಮೋಟಾರ್ ವೆಹಿಕಲ್ ಕಾಯ್ದೆಯಲ್ಲಿ ಎಷ್ಟೆಷ್ಟು ಸ್ಟ್ರಿಕ್ಟ್ ನಿಯಮಗಳಿದಾವೆ ಅಂತ ನಾನು ಹೇಳ್ತೀನಿ. 18 ವರ್ಷದ ಒಳಗಿನ ಮಕ್ಕಳು, ಈಗ ಲೈಸೆನ್ಸ್ ತಗೊಳಕ್ಕೆ ಇರ್ಬೇಕಾಗಿರೋಂಥ ಏಜ್ ಎಷ್ಟಾಗಿರ್ಬೇಕು? 18. ಇದು ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ 18 ವರ್ಷದ ಒಳಗಿನ ಮಕ್ಕಳಿಗೆ ನೀವು ಗಾಡಿ ಕೊಟ್ರೆ ಎಷ್ಟು ಅದು ದಂಡ ಅಂದ್ರೆ 25,000 ದಂಡ, ಪ್ಲಸ್ ಗಾಡಿ ಓನರ್ ಯಾರ ಹೆಸರಿರುತ್ತೋ ಅವ್ರಿಗೆ 6 ತಿಂಗಳ ತನಕ ಜೈಲು ಶಿಕ್ಷೆ ಅನುಭವಿಸ್ತೀರಾ. ಪ್ಲಸ್ ಈ ಮೈನರ್ ಕೊಟ್ಟಿರೋ ಗಾಡಿಯಿಂದ ಏನಾದ್ರೂ ಅಪಘಾತ ಆದ್ರೆ ಯಾವುದೇ ರೀತಿ ₹1 ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ. ಆಮೇಲೆ ನೆಕ್ಸ್ಟ್ ರಿಪೀಟೆಡ್ ಅಫೆನ್ಸ್ ಆದ್ರೆ ತಿರ್ಗಾ 6 ತಿಂಗಳು ಸಜೆ. ಅದರಿಂದ ಏನ್ ಗೊತ್ತಾ, ಯಾವುದೇ ರೀತಿ ಮಕ್ಕಳಿಗೆ ನೀವು ಅನ್ಕೊಬಹುದು ಇಲ್ಲಿಂದ ಇಲ್ಲಿಗೆ ಹೋಗ್ಬೋದು ಅಥವಾ ಜಸ್ಟ್ ನಾವೇ ನೋಡ್ತಾ ಇರ್ತೀವಿ, ಬಟ್ ಮೈನರ್ ಡ್ರೈವಿಂಗ್ ಅಂತೂ ಕೊಡಕ್ ಹೋಗ್ಬೇಡಿ. ಯಾವುದೇ ರೀತಿ ಇದ್ರಿಂದ ವಿಮೆ ಅಥವಾ ಏನೇ ಇನ್ಶೂರೆನ್ಸು ಅದು ಯಾವುದೇ ರೀತಿ ಇವ್ರಿಗೆ ಕ್ಲೇಮ್ ಆಗಲ್ಲ. ಒಂದು ಇದು. ಪ್ಲಸ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾರೆ. ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಓಡಿಸೋದ್ರಿಂದ ಏನಂದ್ರೆ ನಾವು 3 ತಿಂಗಳು DL ಸಸ್ಪೆನ್ಷನ್ ಮಾಡ್ತೀವಿ, ಮತ್ತೆ ₹10,000 ತನಕ ಫೈನ್ ಇದೆ. ರಿಪೀಟೆಡ್ ಅಫೆನ್ಸಿಗೆ ಅವ್ರಿಗೆ ತಿರ್ಗಾ DL ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಮಾಡ್ತೀವಿ. ಆಮೇಲೆ ಒಂದು ಏನಂದ್ರೆ, ನಾವು ಇನ್ನೊಂದು ಜೀವನ ರಕ್ಷಣೆ ಮಾಡೋ ಅಥವಾ ಇನ್ನೊಬ್ರು ಜೀವನಕ್ಕೆ ಹಾಳು ಮಾಡೋ ಅಂತ ನಾವು ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಬಟ್ ಏನಂದ್ರೆ ಕುಡಿದು ಗಾಡಿ ಓಡಿಸೋದ್ರಿಂದ ಅವರು ಹೋಗಿ ಅಪಘಾತ ಆಗೋದ್ರು ಬಿಟ್ಟು ಬೇರೆಯವ್ರೂ ಅಪಘಾತ ಆಗಿ ಸಾಯ್ತಾರೆ. ಯಾಕೆಂದ್ರೆ ನಾವು ಯಾರ ಜೀವನಕ್ಕೂ ನಾವು ಒಡೆಯರಲ್ಲ. ಹಾಗಾದ್ರಿಂದ ಕುಡಿದು ಗಾಡಿ ಓಡಿಸೋದು ಬಗ್ಗೆ ನೀವು ಇದ್ ಮಾಡ್ಬೇಕು. ಆಮೇಲೆ ಇದು ಸಂಚಾರಿ ನಿಯಮದ ಬಗ್ಗೆ ಮಾಹಿತಿ ಆದ್ರೆ, ನೆಕ್ಸ್ಟ್ ಈಗ ಎಮರ್ಜಿಂಗ್ ಕ್ರೈಮ್ಸ್ ಏನೇನಂದ್ರೆ, ನಮ್ಮಲ್ಲಿ ಸೈಬರ್ ಕ್ರೈಮ್ಗಳು ತುಂಬಾ ಜಾಸ್ತಿ ಆಗ್ತಾ ಇದಾವೆ. ಸೈಬರ್ ಕ್ರೈಮ್ ಎಲ್ಲ ಗೊತ್ತಾ? ಏನಂದ್ರೆ ಸೈಬರ್ ಕ್ರೈಮ್ ಅಂದ್ರೆ ಮೊಬೈಲ್ ಅಥವಾ ಈಗ ಟೆಕ್ನಾಲಜಿ ಇದೆ, ಎಲ್ಲರ ಹತ್ರ ಇಂಟರ್ನೆಟ್ ಇದೆ, ಎಲ್ಲರ ಹತ್ರ ಏನಾಗಿದೆ ಅಂದ್ರೆ 1 GB ಒಂದು ಇಂಟರ್ನೆಟ್ ಯುಗ ಸ್ಟಾರ್ಟ್ ಆದ್ಮೇಲೆ ಜಗತ್ತು ತುಂಬಾ ಚಿಕ್ಕದಾಗ್ಬಿಟ್ಟಿದೆ. ಮೊದಲು ನಾವು ಓದ್ತಾ ಇರ್ಬೇಕಾರೆ ಅಂತ ಏಜ್ ಅಲ್ಲಿ ಒಂದು 512 MB ಅಥವಾ ಒಂದು ವಾಟ್ಸಪ್ ಯೂಸ್ ಮಾಡ್ಬೇಕಂದ್ರು ಜಸ್ಟ್ ನೆಟ್ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡ್ಬಿಡ್ತಿದ್ದು. ಈಗಿನ ಮಕ್ಳಿಗೆ ಅದೆಲ್ಲ ಗೊತ್ತಿಲ್ಲ. ಈಗೆಲ್ಲ 1 GB 2 GB ಪರ್ ಡೇ ಬಂದಿದೆ. ಆಗ 1 ಮಂತಿಗೆ ನಾವು 512 MB ಯೂಸ್ ಮಾಡೋದು ಭಾರಿ ಕಷ್ಟ ಇರ್ತಿತ್ತು. ಬಟ್ ಈಗ ಏನಾಗಿದೆ ಅಂದ್ರೆ ಜಗತ್ತು ತುಂಬಾ ಚಿಕ್ಕದು. ಯಾಕಂದ್ರೆ ನಾವು ಅಮೆರಿಕ ಅಥವಾ ಎಲ್ಲಿ ಕುಂತವ್ರನ್ನು ಇಲ್ಲಿಂದ ಕುತ್ಕೊಂಡೇನೆ ವಿಡಿಯೋ ಕಾಲ್ ಮಾಡ್ಬೋದು, ಇಲ್ಲಿಂದನೇ ಅವ್ರನ್ನ ಸಂಪರ್ಕ ಮಾಡ್ಬೋದು. ಆಗಿದ್ರಿಂದ ಈಗ ಸೈಬರ್ ಕ್ರೈಮ್ ಅಂದ್ರೆ ಏನಂದ್ರೆ, ನೆಟ್ವರ್ಕ್ ಯೂಸ್ ಮಾಡ್ಕೊಂಡು ಅಥವಾ ಮೊಬೈಲ್ ಯೂಸ್ ಮಾಡ್ಕೊಂಡು ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ಆಗುವಂತ ಫ್ರಾಡ್ಸ್ ಗಳಿಗೆ ನಿಮ್ಗೆ ಸೈಬರ್ ಕ್ರೈಮ್ ಅಂತ ಕರೀತಾರೆ. ಸೈಬರ್ ಕ್ರೈಮ್ ಅಲ್ಲಿ ಯಾವ ತರ ಅಂದ್ರೆ, ನಿಮ್ಗೆ ಒಂದ್ ಹೇಳ್ಬಿಡ್ತೀನಿ ಕೇಳಿ. ಯಾವ್ದು ವಾಸ್ತವ ಸ್ಥಿತಿಗಿಂತ ನಿಮ್ಗೆ ಹೆಚ್ಚಿನ ಲಾಭ ಅಥವಾ ಹೆಚ್ಚಿನ ಆಸೆ ತೋರಿಸ್ತಾ ಇದಾರೆ ಅಂದ್ರೆ ಅದು ಮೋಸ ಅಂತಾನೆ ಅರ್ಥ. ಫಾರ್ ಎಕ್ಸಾಂಪಲ್, ನಮಗೆ ಗೊತ್ತು ಒಂದು ಕೋಳಿ ಮೊಟ್ಟೆ ಇಡಬೇಕು ಅಂದ್ರೆ ಇಷ್ಟು ದಿನನೇ ಬೇಕು ಅಂತ ಗೊತ್ತು. ಬಟ್ ಇಮಿಡಿಯೇಟ್ ಆಗಿ 1 ಸೆಕೆಂಡ್ಗೆ ಇಡುತ್ತೆ ಅಂದ್ರೆ ಅದು ಮೋಸ ಅಂತಾನೆ ಅರ್ಥ. ಯಾರು ನಿಮ್ಗೆ ವಾಸ್ತವ ಇದಕ್ಕಿಂತನೂ ನಿಮ್ಗೆ ಜಾಸ್ತಿ ಲಾಭ ತೋರಿಸ್ತಾ ಇದ್ದಾರೆ, ₹1 ಹಾಕಿದ್ರೆ ₹10 ಸ್ಕೀಮ್ ಕೊಡ್ತಾರೆ, ಅಥವಾ ನಾಳೆ ಕೌನ್ ಬನೆಗ ಕರೋಡ್ಪತಿಲಿ ನಿಮ್ಗೆ ಇಷ್ಟು ಲಾಭ ಹೊಡೆದಿದೆ, ಆಮೇಲೆ OTP ಕೊಟ್ಟು ಶೇರ್ ಮಾಡಿದ್ರೆ ಅಥವಾ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಲ್ಲಿ ನಿಮ್ಗೆ ಇಷ್ಟು ದುಡ್ಡು ಬಂದಿದೆ, ಆಮೇಲೆ ಡಿಫ್ರೆಂಟ್ ಅಮೌಂಟ್ ಕಟ್ಟಿದ್ರೆ ನಿಮ್ಗೆ ಇಷ್ಟು ದುಡ್ಡು ಸಿಗುತ್ತೆ ಅಂತ ಹೇಳೋದೆಲ್ಲ ಫ್ರಾಡ್. ಅದಕ್ಕೆ ಏನಂದ್ರೆ ನಮ್ಮ ಗೌರ್ಮೆಂಟ್ ಇನಿಷಿಯೇಟಿವ್ ಇಂದ 1930, ಯಾಕಂದ್ರೆ ಒಂದು ಅಫೆನ್ಸ್ ಆಗಿದೆ 1 hour, ಒಂದು ಅಫೆನ್ಸ್ ಆಯ್ತು ಸೈಬರ್ ಕ್ರೈಮ್, ನಿಮ್ಗೆ ಯಾವ್ದಾದ್ರು ಒಂದು OTP ಕೊಟ್ಟಿರ್ತೀರಾ, ಒಂದು ಲಿಂಕ್ ಕೊತ್ತಿರ್ತೀರಾ, ಅದಾಗಿದೆ 1 hour ಗೋಲ್ಡನ್ ಅವರ್ ಅಂತ ಕರೀತಾರೆ. ಯಾಕಂದ್ರೆ ಆಗ ಇನ್ನು ದುಡ್ಡು ಬೇರೆ ಬೇರೆ ಅಕೌಂಟ್ಗೆ ಹೋಗೋ ಅಂಥದ್ದು ಜಾಸ್ತಿ ಸ್ಟೆಪ್ಸ್ ಅಲ್ಲಿ ಆಗಿರಲ್ಲ. ಹಾಗಾಗಿ ಈ ಗೋಲ್ಡನ್ ಅವರ್ ಅಲ್ಲಿ ನೀವು 1930ಗೆ ಕಾಲ್ ಮಾಡಬೇಕು. ಯಾವ್ದು ಹೇಳಿ? 1930. ಇದು ಹೆಲ್ಪ್ ಲೈನ್ ನಂಬರು. 1930 ನೀವು ಕಾಲ್ ಮಾಡಿ ನಿಮ್ಗೆ ಏನು ಮೋಸ ಆಗಿದೆ ಅದ್ರ ಬಗ್ಗೆ ರಿಪೋರ್ಟ್ ಮಾಡಿದ್ರೆ ಆದಷ್ಟು ಬೇಗ ಅಥವಾ 90% ನಿಮ್ ದುಡ್ಡು ಫ್ರೀಸ್ ಆಗೋಂತ ಇದು ಏನಪ್ಪಾ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಸೈಬರ್ ಕ್ರೈಮ್ ಬಗ್ಗೆ ಒಂದು ತಿಳ್ಕೊಂಡ್ರಿ. ಆಮೇಲೆ ನಂತರ ತುರ್ತು ನಿಮ್ಗೆ ಇದ್ ಬೇಕು, ಸ್ಪಂದನೆ ಬೇಕು, ಅಥವಾ ಎಲ್ಲಾದ್ರೂ ದೂರ ಇರ್ತಾರೆ ಅವ್ರಿಗೆ ನೀವು ಇಮಿಡಿಯೇಟ್ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂದಾಗ ನಿಮ್ಗೆ ಯಾವ ನಂಬರಿಗೆ ಫೋನ್ ಮಾಡ್ತೀರಾ? ಇಮಿಡಿಯೇಟ್ ನಿಮ್ಗೆ ಏನಾದ್ರು ಒಂದು ಇಲ್ಲೇ ನಿಮ್ಮ ಮನೆ ಮುಂದೆ ಜಗಳ ಆಗ್ತಾ ಇದೆ, ಅಥವಾ ಏನಾದ್ರೂ ಒಂದು ಅಫೆನ್ಸ್ ನಡೀತಾ ಇದೆ, ಒಂದು ಪಬ್ಲಿಕ್ ನ್ಯೂಸೆನ್ಸ್ ನಡೀತಾ ಇದೆ, ನೀವು ಯಾವ ನಂಬರಿಗೆ ಕಾಲ್ ಮಾಡ್ತೀರಾ? 112 ಅಂದ್ರೆ ಈಗ ನಮ್ಮ DG ಸರ್ ಅವರ ಮೈಂಡ್ ಚೈಲ್ಡ್ ಇದು. ಏನಂದ್ರೆ
ಇಮಿಡಿಯೇಟ್ ಆಗಿ ಫಾರ್ ಎಕ್ಸಾಂಪಲ್ 20-30 ಕಿಲೋಮೀಟರ್ ಸ್ಟೇಷನ್ ಇರುತ್ತೆ, ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಸಿಗಕ್ಕಾಗಲ್ಲ. ಅದಕ್ಕೆ 112 ಅಂದ್ರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಅಂತ, ERSS, ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್. ಇದಕ್ಕೆ ನೀವು ಫೋನ್ ಮಾಡಿದಾಗ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 15 ಮಿನಿಟ್ಸ್ ಅಲ್ಲಿ ಬಂದು ಅಟೆಂಡ್ ಮಾಡ್ತಾರೆ. ನೀವು ಯಾವುದೇ ರೀತಿ ತರ ಆದಾಗ ಅಥವಾ ಪಬ್ಲಿಕ್ ನ್ಯೂಸೆನ್ಸ್ ಆದಾಗ 112ಗೆ ಕರೆ ಮಾಡಿ ನಿಮ್ದು ಏನಿದೆಯೋ ಅದು ಪ್ರಾಬ್ಲಮ್ನ ಹೇಳ್ಕೊಬೋದು. ಆಮೇಲೆ ನಂತರ ಇದು ನಿಮ್ಗೆ ಪೊಲೀಸಿಂಗ್ ಬಗ್ಗೆ ಆಯ್ತು. ನೆಕ್ಸ್ಟ್ ಸಮಾಜದಲ್ಲಿ ಇನ್ನೊಂದು ಪಿಡುಗು ಅಂದ್ರೆ ಮಾದಕ ದ್ರವ್ಯಗಳು ಅಂದ್ರೆ ಈಗ ಮಾನವನ ನರಮಂಡಲದ ಮೇಲೆ ಪ್ರಭಾವ ಬೀಳ್ತಾ ಅಮಲು ಅಥವಾ ಮತ್ತು ತರಿಸುವಂತ ವಸ್ತುಗಳಿಗೆ ನಾವು ಮಾದಕ ದ್ರವ್ಯ ಅಂತ ಕರಿತೀವಿ. ಇದರಲ್ಲಿ ನಮಗೆ ಮೇಜರ್ ಗೊತ್ತಿರೋಂಥದ್ದು ಯಾವುದು, ಆಲ್ಕೋಹಾಲ್ ಗೊತ್ತಿರುತ್ತೆ, ಸಿಗರೇಟ್ ಗೊತ್ತಿರುತ್ತೆ. ಬಟ್ ಇನ್ನೊಂದೇನಂದ್ರೆ ಗಾಂಜಾ ಕೇಳಿದೀರಾ? ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಅಂದ್ರೆ ಗಿಡಮೂಲಿಕೆ ಮೂಲಕ ಬರುವಂತದೆಲ್ಲ ಗಾಂಜಾ, ಹಶೀಶ್, ಬಾಂಗ್ ಇವೆಲ್ಲ ಆರ್ಗ್ಯಾನಿಕ್ ಡ್ರಗ್ಸ್ ಆಗುತ್ತೆ. ಇನ್ಆರ್ಗ್ಯಾನಿಕ್ ಡ್ರಗ್ಸ್ ಅಂದ್ರೆ ಕೆಮಿಕಲ್ ಯೂಸ್ ಮಾಡುವಂತ ಡ್ರಗ್ಸ್ ಅಂದ್ರೆ LSD, MDMA, ಕೊಕೈನು ಇಂಥವನ್ನೆಲ್ಲ ಇನ್ಆರ್ಗ್ಯಾನಿಕ್ ಡ್ರಗ್ಸ್ ಅಂತ ಕರೀತಾರೆ. ಇದನ್ನ ಏನಂದ್ರೆ ಮಕ್ಳು ಮೂರ್ ತರ ತಗೊಬೋದು. ಅಂದ್ರೆ ಒಂದು ಡೈರೆಕ್ಟ್ ಅವರು ಓರಲ್ ಆಗಿ ತಗೊಬೋದು, ಒಂದು ಸ್ಮೋಕ್ ಮಾಡಿ ತಗೊಂತಾರೆ, ಇನ್ಹೇಲ್ ಮಾಡ್ತಾ ತಗೊಂತಾರೆ. ಆಮೇಲೆ ಇದು ಯಾಕೆ ಇಷ್ಟು ದೊಡ್ಡ ಪಿಡುಗಿನ ಟಾಪಿಕ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಈಗ ಭಾರತದಲ್ಲಿ 50% ಇರೋಂಥದ್ದು ಯುವ ಜನತೆ. ಅಂದ್ರೆ 15ರಿಂದ 30 ಅಥವಾ 40 ಏಜಿನ ಪ್ರಮಾಣ ಇರೋಂಥದ್ದು 50% ಇದೆ. ಯಾಕಂದ್ರೆ ನಮ್ಮ ಮುಂದಿನ ಭವಿಷ್ಯ ಇರೋದೇ ಯುವ ಜನತೆ ಮೇಲೆ. ಈಗ ಅವರೇ 15 ಇಂಥ ಯುವ ಜನತೆ ಅಂತ ಇರೋ ಲಾಟ್ನೆ ಈ ಮಾದಕ ದ್ರವ್ಯ ಅನ್ನೋದು ಸಾಯಿಸ್ತಾ ಹೋಗ್ತಾ ಇದ್ರೆ ನಮ್ಮ ನೆಕ್ಸ್ಟ್ ಮುಂದಿನ ದೇಶಕ್ಕೆ ಭವಿಷ್ಯನೇ ಇರಲ್ಲ. ಆಮೇಲೆ ನಮ್ಮ ಇಡೀ ಭಾರತದಲ್ಲಿ ದಿನ 10 ಕ್ರೈಮ್ಸ್ ಆಗೋದ್ರಲ್ಲಿ 4 ಡ್ರಗ್ ಅಡಿಕ್ಟ್ಗಳಿಂದಾನೇ ಆಗ್ತಾ ಇದಾವೆ. ಆಮೇಲೆ ಪ್ರತಿ ಆಗೋವಂತ 8 ಸೂಸೈಡ್ಗಳಲ್ಲಿ 3 ಸೂಸೈಡ್ಗಳು ಡ್ರಗ್ ಅಡಿಕ್ಟ್ಸ್ದೇ ಆಗ್ತಾ ಇದೆ. ಆಮೇಲೆ ಈ ಏಜ್ ಅವರು 15ರಿಂದ 30 ಒಳಗಿನ ಏಜ್ ಅವರೇ ಇದರಲ್ಲಿ ಪಾಲ್ಗೊಳ್ತಿದ್ದಾರೆ. ಅದಕ್ಕೆ ಇದು ತುಂಬಾ ಎಷ್ಟು ಮುಖ್ಯವಾದ ಟಾಪಿಕ್. ಆಮೇಲೆ ಇದು ಸರ್ ಇಷ್ಟೆಲ್ಲ ಹೇಳ್ತೀರಾ, ಬಟ್ ಕಾನೂನಲ್ಲಿ ಅಥವಾ ಸಮಾಜದಲ್ಲಿ ನಿಮ್ಮ ಇದರಲ್ಲಿ ಯಾವುದೇ ರೀತಿ ಅದನ್ನ ಕಂಟ್ರೋಲ್ ಮಾಡಕ್ಕೆ ಇದಿಲ್ವಾ ಅಂದ್ರೆ, ನಮ್ಮಲ್ಲಿ NDPS ಆಕ್ಟ್ ಅಂತ ಇದೆ. 1985 ಅಲ್ಲಿ NDPS ಆಕ್ಟ್ ಅಂತ ಮಾಡಿದ್ರು. ಇದರಲ್ಲಿ ಯಾವುದೇ ರೀತಿ ಸಾಗಣೆ ಮಾಡೋದಾಗ್ಲಿ ಅಥವಾ ಸೇವನೆ ಮಾಡೋದಾಗ್ಲಿ, ಸಂಗ್ರಹ ಮಾಡೋದಾಗ್ಲಿ, ಡ್ರಗ್ಸ್ ನ ತಗೊಂಡೋಗೋದಾಗ್ಲಿ ಇದರಲ್ಲಿ ಅಫೆನ್ಸ್. ಮತ್ತೆ ಮಿನಿಮಮ್ 1 ಇಯರ್ ಫೈನು ಮತ್ತೆ ಮಿನಿಮಮ್ 1 ಲಕ್ಷದವರೆಗೂ ಇದಕ್ಕೆ ದಂಡ ವಿಧಿಸಲಾಗುತ್ತದೆ, ಯಾವ್ದೋ ಒಂದು ಸಣ್ಣ ಅಫೆನ್ಸ್ ಮಾಡಿದ್ರು. ಮತ್ತೆ ಭಾರತದಿಂದ ಹೊರಗಡೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಮತ್ತು CBI ಇದನ್ನ ಕಂಟ್ರೋಲ್ ಮಾಡುತ್ತೆ. ಮತ್ತು ಭಾರತದ ಅಂದ್ರೆ ದೇಶದ ಒಳಗಡೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದರ ಬಗ್ಗೆ ಕ್ರಮ ತಗೊಂತೀವಿ. ಆಮೇಲೆ ಇದು ಡ್ರಗ್ಸ್ ಇಂದ ಏನಂದ್ರೆ ಒಬ್ಬ ವ್ಯಕ್ತಿ 5 ತರ ಹಾಳಾಗ್ತಾನೆ. ಒಂದು, ಆರ್ಥಿಕವಾಗಿ ಹಾಳಾಗ್ತಾನೆ. ಹೆಂಗ್ ಹಾಳಾಗ್ತಾನೆ ಅಂದ್ರೆ, ಪಾಪ 15ರಿಂದ 30 ವರ್ಷದ ಏಜ್ ಗ್ರೂಪ್ ಅಲ್ಲಿ ಅಂದ್ರೆ ಅವ್ರಿಗೇನ್ ದುಡ್ಡಿರಲ್ಲ, ದುಡಿತಾ ಇರಲ್ಲ. ಅವ್ರ ಏನ್ ಮಾಡ್ತಾರೆ, ಫಸ್ಟು ಕಳ್ತನ ಮಾಡ್ತಾರೆ, ಆಮೇಲೆ ಎಲ್ಲಾದ್ರೂ ದರೋಡೆ ಮಾಡಕ್ ಹೋಗ್ತಾರೆ, ಕ್ರೈಮ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಈ ರೀತಿ ಅವನು ಆರ್ಥಿಕವಾಗಿ ಹಾಳಾಗೋಗ್ತಾನೆ. ನೆಕ್ಸ್ಟ್ ಶೈಕ್ಷಣಿಕವಾಗಿ ಹಾಳಾಗೋಗ್ತಾನೆ. ಹೆಂಗೆ ಅಂದ್ರೆ ಯಾವ್ದೇ ರೀತಿ ಅವನಿಗೆ ಫೋಕಸ್ ಇರಲ್ಲ. ಇನ್ನೊಂದು ಅವನಿಗೆ ಯಾವ್ದೇ ರೀತಿ ಒಂದು ವಿಷಯದ ಬಗ್ಗೆ ಅವ್ನು ಗಮನ ಇಡಲು ಅವ್ನು ಬರ್ತಾರಲ್ಲ. ಇದರಿಂದ ಅವ್ನು ಶೈಕ್ಷಣಿಕವಾಗಿ ಹಾಳಾಗ್ತಾನೆ. ನಂತರ ಏನ್ ಮಾಡ್ತಾನೆ, ಮೇನ್ ಆಗಿ ದೈಹಿಕವಾಗಿ ಹಾಳಾಗ್ತಾನೆ. ದೈಹಿಕವಾಗಿ ಹೇಗಂದ್ರೆ ಡ್ರಗ್ಸ್ ಮಾಡೋದ್ರಿಂದ ಅವನಿಗೆ ಲಿವರ್ ಫೇಲ್ಯೂರು, ಲಂಗ್ ಕ್ಯಾನ್ಸರ್, ಮಲ್ಟಿಪಲ್ ಆರ್ಡರ್ ಡಿಸಾರ್ಡರು, ಈ ತರ ಇತರ ರೋಗಗಳಿಗೆ ತುತ್ತಾಗ್ಬಿಟ್ಟು ಅವನು ದೈಹಿಕವಾಗಿ ಹಾಳಾಗ್ತಾನೆ. ಇಷ್ಟೆಲ್ಲ ಆಯ್ತು. ಸಮಾಜದಲ್ಲಿ ನಾವು ಒಬ್ಬ ಜವಾಬ್ದಾರಿಯುತ ಇವರಾಗಿ ಅಥವಾ ಪ್ರಜೆಗಳಾಗಿ ನಮ್ದೇನ್ ಕರ್ತವ್ಯ ಅಂದ್ರೆ, ಒಬ್ಬ ಡ್ರಗ್ ಅಡಿಕ್ಟ್ ಸಿಕ್ಕಿದಾಗ ನಾವೇನ್ ಮಾಡೋದು, ಅವನು ಡ್ರಗ್ ಅಡಿಕ್ಟ್, ಅವನ್ನ ಯಾರು ಸೇರ್ಸ್ಕೊಂಬೇಡಿ, ಅವನ್ನ ಐಸೋಲೇಟ್ ಮಾಡೋದ್ ಬದಲು ಅವನ್ನ ರಿಹಾಬಿಲಿಟೇಷನ್ ಮಾಡ್ಬೇಕು. ಏನಂದ್ರೆ ಅವನು ನಮ್ಮಲ್ಲೊಬ್ಬ, ಅವನು ನಮ್ಮ ಸಮಾಜದ ಮುಖ್ಯ ಭೂಮಿಕೆಗೆ ಬರೋ ಹಾಗೆ ನಾವು ಅವ್ರನ್ನ ಎಂಕರೇಜ್ ಮಾಡ್ಬೇಕು. ಮತ್ತು ಇದೇ ರೀತಿ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂತ ಎಲ್ಲ ಮಾಡಿದ್ದಾರೆ. ಆಮೇಲೆ ಇಷ್ಟು ಡ್ರಗ್ಸ್ ಬಗ್ಗೆ ನಿಮ್ಗೆ ಇಷ್ಟು ಸಾಕು ಅಂತ ಹೇಳ್ಕೊಂತೀನಿ. ಯಾಕಂದ್ರೆ ತುಂಬಾ ಹೇಳ್ತಾ ಇದ್ರೆ ನಿಮ್ಮ ಲೆವೆಲ್ಗೆ ಅದು ಬೇಕಾಗಲ್ಲ. ಬಟ್ ಆಮೇಲೆ ಮೇಡಮ್, ಇದು ನಮ್ಮ ಶಾಲೆಗಳಲ್ಲಿ ಏನಂದ್ರೆ ಮಕ್ಕಳುಗಳಿಗೆ ಸ್ಟೇಷನ್ ಬಗ್ಗೆ ಪರಿಚಯ ಆಗ್ಲಿ ಅಂತ ನಾವೇನ್ ಮಾಡ್ತೀವಿ, ತೆರೆದ ಮನೆ ಕಾರ್ಯಕ್ರಮ ಅಂತ ಮಾಡ್ತೀವಿ. ಪ್ರತಿ ಗುರುವಾರದೊತ್ತು ತೆರೆದ ಮನೆ ಕಾರ್ಯಕ್ರಮ ಮಾಡ್ತೀವಿ. ಮಕ್ಕಳು ನಮ್ಮ ಸ್ಟೇಷನ್ಗೆ ಬಂದಾಗ ನಮ್ಮ ಸ್ಟೇಷನ್ ಯಾವ ರೀತಿ ರನ್ ಆಗುತ್ತೆ, ಒಬ್ರು ಸೆಂಟ್ರಿ ಯಾರು, ಸಬ್ ಇನ್ಸ್ಪೆಕ್ಟರ್ ಯಾರು, ಆಮೇಲೆ ಯಾವ ತರ ರ್ಯಾಂಕ್ಸ್ ಇದಾವೆ, ಆಮೇಲೆ ಸ್ಟೇಷನ್ ಅಲ್ಲಿ ಹೆಂಗೆ ಎಕ್ವಿಪ್ಮೆಂಟ್ಸ್ ಬಗ್ಗೆ ನಾವು ತೋರಿಸ್ತೀವಿ. ಎಲ್ಲ ಡ್ರಿಂಕ್ ಅಂಡ್ ಡ್ರೈವ್ ಮಿಷಿನ್ ಯಾವ ತರ, ಆಮೇಲೆ ಅವ್ರಿಗೆ ಟ್ರಾಫಿಕ್ ಸಿಗ್ನಲ್ಸ್ ಬಗ್ಗೆ ಗೊತ್ತಾಗುತ್ತೆ. ಹಳದಿ ಅಂದ್ರೆ ಏನು, ರೆಡ್ ಅಂದ್ರೆ ಏನು, ಗ್ರೀನ್ ಅಂದ್ರೆ ಏನು. ಈಗ ಲೈಟ್ಗಳು ಬ್ಲಿಂಕ್ ಆದಾಗ
ಯಾವ ರೀತಿ ಹೋಗ್ಬೇಕು. ಆಯ್ತು, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಗೊತ್ತಲ್ವಾ? ರೆಡ್ ಏನ್ ಇಂಡಿಕೇಟ್ ಮಾಡುತ್ತೆ? ಕೆಂಪು ಸ್ಟಾಪ್. ಆಮೇಲೆ ಆರೆಂಜ್ ಅಂದ್ರೆ ಸಿಗ್ನಲ್ ಬೀಳ್ತಾ ಇದೆ, ನಾವು ಹೋಗಕ್ಕೆ ರೆಡಿ ಆಗಿರ್ಬೋದು ಅಂತ. ಗ್ರೀನ್ ಗೋ. ಓಕೆ, ವೆರಿ ಗುಡ್. ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಇನ್ನೂ ಫರ್ದರ್ ಮಾಹಿತಿಗೋಸ್ಕರ ನಮ್ಮ ಶಾಲೆ ಅಥವಾ ನಮ್ಮ ಸ್ಕೂಲಿಗೆ ಅಥವಾ ನಮ್ಮ ಸ್ಟೇಷನ್ಗೆ ಒಂದು ದಿನ ಗುರುವಾರ ಬನ್ನಿ. ಆಮೇಲೆ ನಿಮ್ಗೆ ನಮ್ದು ಸಿಗ್ನಲ್ಸ್ ಬಗ್ಗೆ, ನಮ್ಮ ಸ್ಟೇಷನ್ ಬಗ್ಗೆ ಒಂದು ಪರಿಚಯ ಮಾಡ್ಕೊಡ್ತೀವಿ. ಆಮೇಲೆ ಇದೊಂದು ಈ ರೀತಿ ನನಗೆ ಕಾನೂನು ಬಗ್ಗೆ ಮಾಹಿತಿ ಅರಿವು ಕಾರ್ಯಕ್ರಮ ನೀಡಲು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆ ತೊಂಪತಪಳ್ಕೆ ಮತ್ತು ನಮ್ಮ ರಾಜಕೇಸರಿ ಟ್ರಸ್ಟ್ ನ ದೀಪಕ್ ಅವರು ಅಂದ್ರೆ ಯಾಕೆಂದ್ರೆ ಅವ್ರು ಯಾವ್ದೇ ಒಂದು ಕೆಲಸ ಮಾಡ್ರು ತುಂಬಾ ಆರ್ಗನೈಸ್ಡ್ ಆಗಿ ಮಾಡ್ತಾರೆ. ಆಮೇಲೆ ಸೇವಾ ಮನೋಭಾವದಿಂದ ಮಾಡ್ತಾರೆ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ, ಇದೇ ತರ ಇನ್ನೂ ಸಮಾಜಮುಖಿ ಕಾರ್ಯಕ್ರಮ ಮಾಡಲು ಅವ್ರಿಗೆ ದೇವ್ರ ಆಶೀರ್ವಾದ ಅಥವಾ ಇನ್ನೂ ತುಂಬಾ ಇದ್ಕೊಡ್ಲಿ, ಶಕ್ತಿ ಕೊಡ್ಲಿ ಅಂತ ಕೇಳ್ತಾ ನನ್ನ ಕರೆದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಮಸ್ಕೃತ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.